ವಿಧಾನಸಭೆಯಲ್ಲಿ ಹೇಳಿದ್ರು 2013 ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಪರ್ಮನೆಂಟಾಗಿ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಏನು ಹೇಳಿ, ಸಿ ಎಂ ರುಚಿ ನೋಡಿದ್ರಲ್ಲ ಏನೇನು ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೇ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದರು 13ರಿಂದ 18. ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ, ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು? ಸ್ವಲ್ಪ ಒಂದು ಸಲ ಆಗಿದ್ದಂಥ ಅಧಿಕಾರಿಗಳನ್ನ ಕೇಳಿ ಏನು ಮಾಡಿದ್ರು ಅಂತ ಈ ಆರ್ಥಿಕ ಸಚಿವರು ಸೆಟರೇಟ್ ಮಾಡಬೇಕಾದ್ ನಾನು ಮಾಡಬೇಕಾಗಿ ಬಂತದ್ದು.